ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಕೂಡ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಒನ್ ಪ್ಲಸ್ ಪ್ರಾಡಕ್ಟ್. ಸೊ ಒನ್ ಆಫ್ ದ ಒನ್ ಪ್ಲಸ್ ಪ್ರಾಡಕ್ಟು ನಾನು ಮಾಸ್ಟರ್ ಕಾಪಿದು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಅನ್ಬಾಕ್ಸಿಂಗ್ ಪ್ಲಸ್ ರಿವ್ಯೂ ಅಂತಲೇ ಹೇಳ್ಬೋದು. ಸೊ ಈ ಪ್ರಾಡಕ್ಟ್ ಬಂದು ಒನ್ ಪ್ಲಸ್ ಬಡ್ಸ್. ಇದು ಒನ್ ಆಫ್ ದ ಟ್ರೆಂಡಿಂಗ್ ಇಯರ್ ಬಡ್ಸ್ ಅಂತ ಹೇಳ್ಬೋದು. ಇವಾಗ ನಾವು ಎಲ್ಲ ಕಡೆ ನೋಡ್ತಾ ಇರ್ಬೋದು. ನೀವು ಇಯರ್ ಬಡ್ಸ್ ಬಂದು ಒಂಥರ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈಗ. ಇವಾಗ ಆ್ಯಪಲ್ದಾಗಲಿ ಆಮೇಲೆ ಬೋಟ್ದಾಗಲಿ. ಸೊ ಅದೇ ಥರ ಈ ಒನ್ ಪ್ಲಸ್ದು ಕೂಡ ತುಂಬ ಟ್ರೆಂಡಿಂಗ್ ಆಗಿದೆ ಇದು. ಆಮೇಲೆ ಈಗ ಇದೇನಂದರೆ ಲೈಕ್ ಆಲ್ಮೋಸ್ಟ್ ಈ ಪ್ಯಾಕಿಂಗ್ ಎಲ್ಲ ನೋಡಿದ್ರೆ ನೀವು ನೋಡಿ, ಸೀಲ್ಡ್ ಬಾಕ್ಸು ಎಲ್ಲ ಒರಿಜಿನಲ್ ಕ್ವಾಲಿಟಿ ಥರನೇ ಇದೆ. ಸೊ ಒಳಗಡೆನೂ ಒರಿಜಿನಲ್ ಕ್ವಾಲಿಟಿ ಇದೆಯಾ ಏನು ಅಂತ ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು ಒನ್ ಪ್ಲಸ್ ಬಡ್ಸ್ ವೈಟ್ ಕಲರ್ ಇದು. ಸೊ ಇದು ಯಾವ ಥರ ಸೀಲ್ಡ್ ಪ್ಯಾಕ್ ಆಗಿದೆ ಅಂತ ನೀವೇ ನೋಡ್ಬೋದು. ಆಮೇಲೆ ಬಾಕ್ಸ್ ಕ್ವಾಲಿಟಿನೂ ಅಷ್ಟೇ ಆಲ್ಮೋಸ್ಟ್ ಲೈಕ್ ಈ ಒರಿಜಿನಲ್ ಪ್ಯಾಕಿಂಗ್ ಥರನೇ ಇದೆ. ಇದರ ಹಿಂದೆ ಕೂಡ MRP ಕೂಡ ಹಾಕಿದ್ದಾರೆ 3190 ಅಂತ. ಸೊ ಮಂತ್ ಆ್ಯಂಡ್ ಇಯರ್ ಆಫ್ ಇಂಪೋರ್ಟ್ ಅಂತ ಬೇರೆ ಹಾಕಿದ್ದಾರೆ, ಅಕ್ಟೋಬರ್ 2020 ಅಂತ. ಸೊ ಈಗಾಗಲೇ ನಾವು 22 ಇದ್ದೀವಿ. ಇದು ಹೆಂಗೆ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ನೋಡೋಣ, ಇವಾಗ ಓಪನ್ ಮಾಡ್ತೀನಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬೋದು. ನೋಡಿ, ಕಲರ್ ಎಲ್ಲ ವೈಟ್ ಅಂತೆಲ್ಲ ಹಾಕಿದ್ದಾರೆ. ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಒರಿಜಿನಲ್ದಲ್ಲಿ ಹೆಂಗೆ ಬರುತ್ತೆ ಅದೇ ಥರ ಇದೆ. ಸೊ ಇವಾಗ ಓಪನ್ ಮಾಡ್ತೀನಿ. ಇಲ್ಲೆಲ್ಲ ಆ್ಯಕ್ಚುಲಿ ಈ ಥರ ಡೀಟೇಲ್ಸ್ ಕೊಟ್ಟಿದ್ದಾರೆ. ಬಾಸ್ ಬೂಸ್ಟ್ ಅಂತೆಲ್ಲ, ಆಮೇಲೆ 20 hours ಆಫ್ ಬ್ಯಾಟ್ರಿ ಲೈಫು, ವಾಟರ್ ಸ್ವೆಟ್ ರೆಸಿಸ್ಟೆಂಟು. ಸೊ ಇದೆಲ್ಲ ನಾನು ಯೂಸ್ ಮಾಡಿ ಬೇಕಾದ್ರೆ ಇನ್ನೊಂದು ರಿವ್ಯೂಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಒಂದು 1 month ಯೂಸ್ ಮಾಡಿ ಅದ್ರ ಕಂಪ್ಲೀಟ್ ರಿವ್ಯೂ ಹೇಳ್ತೀನಿ, ಬ್ಯಾಟ್ರಿ ಬ್ಯಾಕಪ್ ಕೊಡ್ತಾ ಇದೆಯಾ ಇಲ್ವಾ ಏನು ಅಂತ. ಸೊ ಫಸ್ಟು ಬಾಕ್ಸ್ ಓಪನ್ ಮಾಡಿ ನೋಡೋಣ. ನೋಡೋಕ್ಕೆ ಸ್ವಲ್ಪ ಒರಿಜಿನಲ್ ಬಿಲ್ಡ್ ಥರನೇ ಇದೆ. ಬಾಕ್ಸ್ ಎಲ್ಲ ಸ್ಟರ್ಡಿ ಆಗಿದೆ. ಇದು ಆ್ಯಕ್ಚುಲಿ ಬಾಕ್ಸು ಈ ಒರಿಜಿನಲ್ ಒನ್ ಪ್ಲಸ್ ಬಾಕ್ಸ್ ಬರುತ್ತಲ್ಲ ಆ ಥರನೇ ಸ್ಟರ್ಡಿ ಆಗಿದೆ. ಸೊ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ನೋಡಿ. ಆಮೇಲೆ ವೆಯ್ಟು ಅಷ್ಟೇ ಥರ ಡಮ್ಮಿ ಕ್ವಾಲಿಟಿ ಥರ ಏನಿಲ್ಲ, ಸ್ವಲ್ಪ ಲೈಕ್ ಅಟ್ಲೀಸ್ಟ್ ಒಳ್ಳೆ ಕ್ವಾಲಿಟಿ ಥರನೇ ಅನಿಸ್ತಾ ಇದೆ. ಪರವಾಗಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ಈ ಥರ ಕ್ವಾಲಿಟಿ ಇರುತ್ತೆ ಅಂತ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕ್ವಾಲಿಟಿ. ಅಂದರೆ ಲೈಕ್ ಬಿಲ್ಡ್ ಕ್ವಾಲಿಟಿ ನೋಡಬೇಕಂದ್ರೆ ಒಂಥರ ಡಿಫ್ರೆಂಟಾಗಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಇದು. ಸೊ ಇದೆಲ್ಲ ಹಾಕ್ಕೊಳ್ಳೋಕ್ಕೂ ಎಲ್ಲ ತುಂಬ ಕಂಫರ್ಟ್ ಆಗಿದೆ ಆ್ಯಕ್ಚುಲಿ. ನಿಮಿಷ ಚೆಕ್ ಮಾಡೋಣ. ಹೆವಿ ಕಂಫರ್ಟ್ ಇದೆ ಆ್ಯಕ್ಚುಲಿ, ಹಾಕ್ಕೊಂಡಾಗ ಚೆನ್ನಾಗಿದೆ. ಸೊ ಐ ಥಿಂಕ್ ಚಾರ್ಜ್ ಇಲ್ಲ ಅನ್ಕೊತೀನಿ ಇದರಲ್ಲಿ. ಇಲ್ಲ ನೋಡೋಣ, ಇಲ್ಲ ಆನ್ ಮಾಡಿ ನೋಡ್ತೀನಿ. ಓಕೆ, ಚಾರ್ಜ್ ಇಲ್ಲ ಅನ್ಕೊತೀನಿ. ಈ ಚಾರ್ಜ್ಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಈ ಬಾಕ್ಸಲ್ಲಿ ಚಾರ್ಜ್ ಬೇರೆ ಹೆಂಗೆ ಕೊಟ್ಟಿದ್ದಾರೆ ನೋಡೋಣ. ಚಾರ್ಜರ್ ಒಂದು ಕೊಟ್ಟಿದ್ದಾರೆ, ಆಮೇಲೆ ಒನ್ ಪ್ಲಸ್ ಬಡ್ಸ್ ಯೂಸರ್ ಗೈಡ್ ಕೊಟ್ಟಿದ್ದಾರೆ. ಸೊ ಇದು ಬಂದು USB to C ಟೈಪ್ ಅಂತಾನೆ, C ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಪರವಾಗಿಲ್ಲ, ಕರೆಕ್ಟಾಗಿದೆ. ಸೊ ಯೂಸರ್ ಗೈಡಲ್ಲಿ ಏನೇನಿದೆ ನೋಡೋಣ. ನಾನು ಇದರಲ್ಲಿ ಆ್ಯಕ್ಚುಲಿ ಎಕ್ಸ್ಟ್ರಾ ಈ ಲೈಕ್ ಇಯರ್ ಬಡ್ಸ್ ಇದೆಯಲ್ಲ, ಇಯರ್ ಬಡ್ಸ್ದು ಇದು ಬರುತ್ತಲ್ಲ, ಸೊ ಈ ಸಾಫ್ಟ್ ಮೆಟೀರಿಯಲ್. ಸೊ ಇದು ನಾನು ಆ್ಯಕ್ಚುಲಿ ಎಕ್ಸ್ಟ್ರಾ ಕೊಡ್ತಾರೆ ಅಂದ್ಕೊಂಡಿದ್ದೆ, ಇದರಲ್ಲಿ ಎಕ್ಸ್ಟ್ರಾ ಬಂದಿಲ್ಲ. ಬಟ್ ಒರಿಜಿನಲಲ್ಲಿ ಕೊಡ್ತಾರೆ ಏನೋ ನನಗೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಟ್ ಯೂಶ್ವಲಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಇದರಲ್ಲೆಲ್ಲ ಸೆನ್ಸರ್ಸ್ ಎಲ್ಲ ವರ್ಕ್ ಆಗ್ತಾ ಇದೆಯಾ ಅಂತ ಕೂಡ ಚೆಕ್ ಮಾಡಿ ನೋಡ್ತೀನಿ. ಓಕೆ, ಸೊ ಬ್ಲೂಟೂತ್ ಪೇರಿಂಗು, ಆಮೇಲೆ ವಾರಂಟಿ ಪೀರಿಯಡ್ ಆ್ಯಕ್ಚುಲಿ ಇದಕ್ಕೇನು ಬರೋಲ್ಲ. ಸೊ ಅದೇ ಆಲ್ಮೋಸ್ಟ್ ಲೈಕ್ ಒರಿಜಿನಲ್ದು ಯಾವ ಥರ ಬರುತ್ತೆ ಅದೇ ಥರ ಇದೆ. ಇದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದರಲ್ಲಿ. ಸೊ ಇವಾಗ ಚಾರ್ಜ್ಗೆ ಹಾಕಿ ನೋಡೋಣ.
ಸೊ ಇವಾಗ ಚಾರ್ಜ್ ಮಾಡಿ ನೋಡಿದೆ ನಾನು. ಇದ್ರದ್ದು ಆ್ಯಕ್ಚುಲಿ ಈ ಮ್ಯಾಗ್ನೆಟಿಕ್ ಇವಾಗ ಲಾಕಿಂಗ್ ಸಿಸ್ಟಮ್ ನೋಡಿ, ಇದು ಎಷ್ಟು ಕ್ಲಿಯರಾಗಿ ಹೋಗಿ ಲಾಕ್ ಆಗುತ್ತೆ ಅಂದರೆ ಚೆನ್ನಾಗಿದೆ ಇದು ಒಂಥರ ಆ್ಯಕ್ಚುಲಿ. ಸೊ ಇದು ನಾನು ಪೇರ್ ಮಾಡಿದ್ದೀನಿ ಈಗಾಗಲೇ. ಒಂದು ಸೆಕೆಂಡ್. ನೋಡಿ ಇವಾಗ ಕನೆಕ್ಟ್ ಆಗಿದೆ. 2 ಸೈಡು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಳ್ಳೋಕೆ ಮಾತ್ರ ತುಂಬ ಕಂಫರ್ಟಬಲ್ ಆಗಿದೆ, ಸಖತ್ ಕಂಫರ್ಟಬಲ್ ಆಗಿದೆ ಹಾಕ್ಕೊಳ್ಳೋಕೆ. ಇವಾಗ ಆ್ಯಕ್ಚುಲಿ ನಾನು ಮಾತಾಡ್ತಾ ಇರೋದು ನಿಮಗೆ ನನ್ನ ಇವಾಗ ಹಾಕ್ಕೊಂಡಿರೋ OnePlus ಬಡ್ಸಿಂದನೇ ನಿಮಗೆ ವಾಯ್ಸ್ ಬರ್ತಾ ಇರೋದು. ಸೊ ಅಂದರೆ ಲೈಕ್ ಕಂಫರ್ಟ್ ಏನೋ ಸೂಪರ್ ಆಗಿದೆ. ಸೊ ಇವಾಗ ನಾನು ಮಾತಾಡ್ತಾ ಇರೋದು ಬಂದು ಇವಾಗ OnePlus ಬಡ್ಸ್ ಹಾಕ್ಕೊಟ್ಟೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಸೊ ನಿಮ್ಗೆ ಅದು ವಾಯ್ಸ್ ರಿಸೀವ್ ಆಗ್ತಾ ಇರ್ಬೋದು, ನಿಮಗೆ ಕೇಳಿಸ್ತಾ ಇರ್ಬೋದು. ಎಷ್ಟು ಆಡಿಬಲ್ ಇದೆಯಾ ಇಲ್ವಾ ಅಂತ ನಿಮಗೆ ಕ್ಲಾರಿಟಿ ಗೊತ್ತಾಗ್ಬೋದು. ಸೊ ಇದರಲ್ಲಿ ಏನಂದರೆ ಕಂಫರ್ಟ್ ಆಗಿದೆ, ತುಂಬ ಕಂಫರ್ಟಾಗಿ ಲೈಕ್ ಕುತ್ಕೊಂಡಿದೆ. ಇಯರ್ಸ್ಗೆ ಲೈಕ್ ಏನು ಅಂದರೆ ಒಂಥರ ಒಬ್ಬೊಬ್ರಿಗೆ ಹಾಕ್ದಾಗ ಅನ್ಕಂಫರ್ಟಬಲ್ ಆಗುತ್ತೆ. ಸೊ ಆ ಥರ ಅನ್ಕಂಫರ್ಟಬಲ್ ಫೀಲ್ ಎಲ್ಲ ಏನಿಲ್ಲ, ಕ್ಲೀನಾಗಿದೆ. ಆಮೇಲೆ ಇನ್ನೊಂದು ಏನಂದರೆ ಇದ್ರದ್ದು ಸೌಂಡ್ ಕ್ವಾಲಿಟಿ ನೋಡಿದೆ ನಾನು. ಸೌಂಡ್ ಕ್ವಾಲಿಟಿ ಬಂದು ತುಂಬ ಹೇಳ್ಕೊಳ್ಳೋ ಥರ ಏನಿಲ್ಲ, ಬಟ್ ಮಿಡ್ ರೇಂಜಲ್ಲಿದೆ. ಅಂದರೆ ಲೈಕ್ ಬಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಸೊ ಇದನ್ನು ಲೈಕ್ ನೀವು ಒರಿಜಿನಲ್ ಕ್ವಾಲಿಟಿಗೆ ಆ್ಯಕ್ಚುಲಾಗಿ ಆಲ್ಮೋಸ್ಟ್ ಅಂತ ಮ್ಯಾಚ್ ಮಾಡೋಕ್ಕೆ ಅಂತ ಹೋದರೆ ಒಂದು 60% to 70% ಮ್ಯಾಚ್ ಮಾಡ್ಬೋದು. ಇದು ಬಾಸ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇದೆ. ಅಪಾರ್ಟ್ ಫ್ರಮ್ ದಟ್ ಸೌಂಡ್ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಆ್ಯಕ್ಚುಲಿ. ಸೊ ಇಟ್ ಇಸ್ ಅಂದರೆ ಕಮ್ಮಿ ಸೆಗ್ಮೆಂಟಲ್ಲಿ ತೊಗೋಬೇಕು ಅಂತ ನೋಡ್ತಾ ಇರೋರಿಗೆ ಇದೊಂಥರ ಬೆಸ್ಟ್ ಪ್ರಾಡಕ್ಟೇ ಅಂತ ಹೇಳ್ಬೋದು ನಾವು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇದ್ರದ್ದು ನಾನು ಹೇಳ್ದಂಗೆ ಪ್ರೈಸು ನೀವು ನೋಡಬೇಕು ಅಂತ ಅಂದ್ಕೊಂಡ್ರೆ ಇದ್ರದ್ದು ಒರಿಜಿನಲ್ ಪ್ರೈಸ್ ಬಂದು 3190 ಇದೆ. ಸೊ ಆ್ಯಕ್ಚುಲಿ ಒರಿಜಿನಲ್ OnePlus ಬಡ್ಸ್ದು ಕೂಡ ಪ್ರೈಸು ಆಲ್ಮೋಸ್ಟ್ ಇದೇ ಪ್ರೈಸ್ ಇದೆ ಅನಿಸುತ್ತೆ. ಆನ್ಲೈನಲ್ಲೆಲ್ಲ ಆಲ್ಮೋಸ್ಟ್ ಇದೇ ಪ್ರೈಸ್ ಇದೆ. ಸೊ ಇದು ಬಂದು ಈ ಮಾಸ್ಟರ್ ಕಾಪಿ ಬಂದು ನಿಮಗೆ ಲೈಕ್ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿ 1300 ಆ ರೇಂಜ್ಗೆಲ್ಲ ಸಿಕ್ಬಿಡುತ್ತೆ ನಿಮಗೆ. 1300 to 1500 ರೇಂಜಲ್ಲೆಲ್ಲ ಸಿಕ್ಬಿಡುತ್ತೆ ನಿಮಗೆ. ಸೊ ಇದೊಂಥರ ಲೈಕ್ ಕಮ್ಮಿ ರೇಂಜಲ್ಲಿ ಯಾರು ನೋಡ್ತಾ ಇದ್ದರೆ ಅವಾಗ ಬೆಸ್ಟ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ ಕೂಡ ಇದೆ. ಆಮೇಲೆ ಅಷ್ಟು ಈಸಿಯಾಗೆ ಇದು ಕಾಪಿ ಅಂತ ಅಷ್ಟು ಈಸಿಯಾಗಿ ನೋಟಿಸ್ ಮಾಡೋಕ್ಕಾಗಲ್ಲ ಕೆಲವೊಬ್ರಿಗೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಎಲ್ಲ ಸೂಪರ್ ಆಗಿದೆ. ಏನು ಲೈಕ್ ಮೇಜರ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಏನಿಲ್ಲ. ಬಟ್ ಎಲ್ಲ ನೀವು ರೆಗ್ಯುಲರ್ ಯೂಸ್ಗಂತೂ ಇದು ಒಂಥರ ರಫ್ ಆ್ಯಂಡ್ ಟಫ್ ಯೂಸ್ಗಂತೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಐ ಹೋಪ್ ಯು ಲೈಕ್ ದ ವಿಡಿಯೋ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ಇನ್ನೂ ಒಂದಷ್ಟು ವೀಡಿಯೋಸಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್.